ಒಂದು ಟೌನ್ಶಿಪ್ನ ಯೋಜನೆಗೆ ಒಂದು ತಾಂತ್ರಿಕ ವರದಿ ಕೇಳ್ತಾ ಇದ್ದಾರೋ ಇಲ್ಲ ಅಲ್ಲಿಯ ಸಾಧಕ ಬಾಧಕಗಳ ಬಗ್ಗೆ ವರದಿ ನೀಡಿ ಅಂತ ಹೇಳಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೋ ನನಗೆ ಅದರ ಮಾಹಿತಿಗಳು ಇಲ್ಲ. ಆದರೂ ಸಹ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ರಾಜ್ಯದ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅವರ ಒಂದು ನೇತೃತ್ವದಲ್ಲಿ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ರಂಗನಾಥ್ ಅವರು, ಮತ್ತೊಬ್ಬ ನಿವೃತ್ತ ಹಿರಿಯ ಅಧಿಕಾರಿ ಉಮಾಶಂಕರ್ ಅಂತಕ್ಕಂಥವರು, ಮತ್ತೊಬ್ಬರು ಪ್ರಸನ್ನ ಕುಮಾರ್, ಈ 4 ಜನರ ಗಣ್ಯರ ನೇತೃತ್ವದಲ್ಲಿ ಒಂದು ಸಮಿತಿ ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಕೊಡಲಿಕ್ಕೆ ಈಗ ರಚನೆ ಮಾಡಿರ್ತಕ್ಕಂಥದ್ದೇನಿದೆ. ಬಹುಶಃ ನಾನು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಅವಧಿಯಲ್ಲಿ 2013-18 ಆ ಸಂದರ್ಭದಲ್ಲಿ ಇವರು ಸಹ ಮಂತ್ರಿಗಳಿದ್ದರು. ಬೆಂಗಳೂರು ದಕ್ಷಿಣ ಅಂತ ಈಗೇನು ಘೋಷಣೆ ಮಾಡಿದ್ದಾರೆ ಜಿಲ್ಲೆ ಅಂತ, ಆಗಿನ ರಾಮನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರು ಇದ್ದರು. ಇವತ್ತು ಆ ನಿವೃತ್ತ ನ್ಯಾಯಾಧೀಶರನ್ನ ಏನು ನೇಮಕ ಮಾಡಿದ್ದಾರೆ ವರದಿ ಕೊಡಲಿಕ್ಕೆ, ಅವರೇ ಬಹುಶಃ ಅವತ್ತಿನ ರಾಜ್ಯ ಸರ್ಕಾರದ ಒಂದು ತೀರ್ಮಾನ, ಈ ಒಂದು ಬಿಡದಿಯ ಹತ್ತಿರ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಆಸುಪಾಸು ಸಮೀಪದಲ್ಲೇ ಇದ್ದಂಥ ಇದರ ಹೊಸೂರು ಗ್ರಾಮಕ್ಕೂ ಆ ಒಂದು ಈಗಲ್ ಟೌನ್ ಅಂತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಾಗಿದೆ ಅಲ್ಲಿಯವರೆಗೂ ಆ ಗಾಲ್ಫ್ ಕ್ಲಬ್ನ ವ್ಯಾಪ್ತಿ ಇದೆ. ಯಾವೊಂದು ಈಗಿನ ಟೌನ್ಶಿಪ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದರ ವ್ಯಾಪ್ತಿನಲ್ಲೇ ಇದೇನು ಬರ್ತಾ ಇತ್ತಾಗ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಆಗಿನ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ 70 ಎಕರೆ ಖರಾಬ್ ಭೂಮಿ ಅದು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಇದೆ ಅಂತೇಳಿ ಆ 70 ಎಕರೆ ಖರಾಬು ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ರಾಜಕಾರಣ ನಡೀತು. ನಂತರ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಈಗಿನ ಮುಖ್ಯಮಂತ್ರಿಗಳೇ ಭಾಳ ವಾದ ಮಾಡಿ ಅಧಿಕಾರಿಗಳನ್ನು ಕರೆಸಿ ಜಿಲ್ಲಾಧಿಕಾರಿಗಳನ್ನ ಅಲ್ಲಿ ಎಕರೆಗೆ 12.5 ಕೋಟಿ ರೂಪಾಯಿನ 10 ವರ್ಷದ ಹಿಂದೆ ಫಿಕ್ಸ್ ಮಾಡಿದ್ರು. ಎಕರೆಗೆ 12.5 ಕೋಟಿ ಅಂದರೆ 938-48 ಕೋಟಿ ಹಣ ಕಟ್ಟಬೇಕು 70 ಎಕರೆಗೆ ಅಂತಕ್ಕಂಥ ಸಚಿವ ಸಂಪುಟದ ನಿರ್ಧಾರ. ಆ ನಿರ್ಧಾರಕ್ಕೆ ಈ ಉಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಈಗಿನ ನಿವೃತ್ತ ನ್ಯಾಯಾಧೀಶರೇ ಆ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅಂತಕ್ಕಂಥ ತೀರ್ಪು ಬಂದಿದೆ. ಈಗ ಆ ತೀರ್ಪನ್ನು ಕೊಟ್ಟಂಥ ನಿವೃತ್ತ ನ್ಯಾಯಾಧೀಶರನ್ನೇ ಅದೇ ವ್ಯಕ್ತಿಯನ್ನೇ ಈಗ ಈ ಒಂದು ಡೀಟೇಲ್ ರಿಪೋರ್ಟ್ ಕೊಡಿ ಅದರ ಬಗ್ಗೆ ಅಂತಕ್ಕಂಥ ಒಂದು ಟೌನ್ಶಿಪ್ನ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ನಾವೇನು ಮಾಡಬೇಕು ಅಂತ ಇದ್ದೇವೆ ಅಂತೇನು ಹೇಳಿದ್ದಾರಲ್ಲ, ದೊಡ್ಡ ದೊಡ್ಡ ಉದ್ಯಾನವನಗಳು, ದೊಡ್ಡ ದೊಡ್ಡ ರಸ್ತೆಗಳು ಇದೆಲ್ಲ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಕೊಂಡಿದ್ದಾರೆ, ಅವರ ಧ್ವನಿಯಲ್ಲೇ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿ ಇಡೀ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇದು ಕ್ರೀಡಾಂಗಣಗಳು, ಆಸ್ಪತ್ರೆ, ದೊಡ್ಡ ರಸ್ತೆಗಳು, ಏನ ಸೆಂಟ್ರ್ಗಳು ಇದೆಲ್ಲ ಹೇಳಿದ್ದಾರೆ. ಎಷ್ಟು ಜನ ಬಿಡದಿ ಹತ್ರ ನಮಗೆ ಲ್ಯಾಂಡ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥವ್ರು.
ಇಲ್ಲಿವರೆಗೂ ಬಿಡದಿ ಹತ್ರ ನಮಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಭೂಮಿ ಕೊಡಿ ಅಂತ ಯಾರೋ ಅರ್ಜಿ ಹಾಕಿದ್ದಾರೆ ಅನ್ನೋದು ನನ್ನ ಹತ್ರ ಅಂತೂ ಮಾಹಿತಿ ಇಲ್ಲ. ಈಗ ಅವತ್ತು ತೆಗೆದುಕೊಂಡ ಸಚಿವ ಸಂಪುಟದ ನಿರ್ಧಾರ 900 ಕೋಟಿ ಕಟ್ಟಲಿಕ್ಕೆ ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಥರ, ಅದು ಸರ್ಕಾರದ ಖರಾಬ್ ಭೂಮಿಗೆ. ಈಗ ರೈತರಿಗೆ ಇವರು ಘೋಷಣೆ ಮಾಡಿದ್ದಾರೆ, ಮೊದಲು 2 ಕೋಟಿ ಅಂದರು, ಈಗ 3 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ 3 ಕೋಟಿ ಅಂತ ಗೊತ್ತಿಲ್ಲ. ಜನಕ್ಕೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಕ್ಕಂಥ. ಈಗ ಅವತ್ತು 12 ಕೋಟಿ ಸರ್ಕಾರ ನಿಗದಿ ಮಾಡಿದ್ದು ಸರಿ ಇದೆ ಅಂತ ತೀರ್ಪು ಕೊಟ್ಟಿರ್ತಕ್ಕಂಥ ಈಗಿನ ಆ ಒಂದು ಸಮಿತಿಯ ಒಂದು ಮುಖಂಡತ್ವ ಏನು ಕೊಟ್ಟಿದ್ದಾರೆ, ಆ ಸಮಿತಿಗೆ ಹೆಡ್ ಮಾಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವತ್ತು 12 ಕೋಟಿಗೆ ತೀರ್ಪೇನು ಬಂದಿದೆ ಇವರೇ ಕೊಟ್ಟಿದ್ದಾರೆ. ಈಗ ರೈತರಿಗೆ 2 ಕೋಟಿ ಕೊಡೋದು ಸೂಕ್ತವಾ? 12 ಕೋಟಿ ಕೊಡಬೇಕಲ್ಲ. ಈಗ ಅವತ್ತು 10 ವರ್ಷದಿಂದ ಆಗಿರೋದು, ಈಗ ಎಷ್ಟು ಕೊಡಬೇಕಾಗಿದ್ದಾರೆ? ಅದೇ ನ್ಯಾಯಾಧೀಶನೇ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ, ಅವ್ರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ನಾನು ಆ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಿಗೆ ಈಗ ಆಗಿದ್ರೆ ನೀವು ಅಲ್ಲಿ ಹೋಗಿ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಅವತ್ತು 12 ಕೋಟಿ ಫಿಕ್ಸ್ ಮಾಡಿದವರು, ಒಪ್ಪಿಗೆ ಕೊಟ್ಟವರು ನ್ಯಾಯಾಲಯದಲ್ಲಿ. ಏಕೆಂದರೆ ನಾನು ಅವರ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಸರ್ಕಾರದ ನಿಗದಿ ಮಾಡಿದಂಥ 12 ಕೋಟಿ ಏನಿದೆ ಎಕರೆಗೆ 10 ವರ್ಷದಿಂದ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಅದೇ ನ್ಯಾಯಾಧೀಶರು ನಿವೃತ್ತಿ ಹೊಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಈಗ ಆ ಒಂದು ಬಿಡದಿಯ ಅಕ್ವೈರ್ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇನ್ನು ಸರ್ಕಾರ ಹೊರಟಿದೆ. ಈಗ ರೇಟ್ ಏನು ಫಿಕ್ಸ್ ಮಾಡ್ತಾರೆ? 10 ವರ್ಷ ಆಗಿದೆ. ರೈತರಿಗೆ ಎಷ್ಟು ಕೊಡ್ತೀರಿ? ಆ ಸಮಿತಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಮಿತಿಯ ನೇತೃತ್ವ ವಹಿಸ್ತಕ್ಕಂಥವ್ರು ಯಾವ ತೀರ್ಪು ಕೊಡ್ತಾರೆ ಈಗ ಅಂತೇಳಿ. ಇದು ನನ್ನ ಒಂದು ಪ್ರಶ್ನೆ. ಆದರೆ ರೈತರು ಹಣಕ್ಕೋಸ್ಕರವಾಗಿ ಆ ಭೂಮಿ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಈಗಾಗಲೇ ಆ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ 535 ದಿನ ಆಗೋಗಿದೆ. ಈಗ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ? ಕೊಡಲ್ಲ ಭೂಮಿನ, ನಾವು 6 ಲಕ್ಷ ಲೀಟ್ರನ್ನ ಇವತ್ತು ಉತ್ಪಾದನೆ ಮಾಡಿ ನಾಡಿನ ಜನತೆಗೆ ಕೊಡ್ತಾ ಇದ್ದೇವೆ, ಅದರಿಂದ ಬದುಕ್ತಾ ಇದ್ದೇವೆ. ಇದೇ ಸದನ ಸಮಿತಿ ಮಾಡಿದ್ರಲ್ಲ, ಸತ್ಯಶೋಧನಾ ಸಮಿತಿ, ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ದರಲ್ಲ, ಅವತ್ತು ಅಲ್ಲಿ ಮಾಡಬಾರ್ದು ಅಂತ ತೀರ್ಪು ತಗೊಂಡ್ರಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ. ಈಗ ಯಾಕಪ್ಪ ಇದಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕು ಅಂತೇಳಿ? ಅವತ್ತು ರೈತರು ತೆಂಗಿನ ಗಿಡ ಇದೆ, 1 ಲಕ್ಷ ತೆಂಗಿನ ಗಿಡ, ಏನೋ ಮಾವಿನ ಗಿಡ, ಹುಣಸೆ ಗಿಡ, ಇದೆಲ್ಲ ಅವತ್ತು ಕೊಟ್ಟಿದ್ದೀರಲ್ಲ ತೀರ್ಪು. ಇಲ್ಲಿ ಯಾವುದು ಯೋಜನೆ ಬರಬಾರ್ದು ಅಂತೇಳಿ. ಈಗ ಯಾತಕ್ಕಪ್ಪ ಜ್ಞಾನೋದಯ ಆಯಿತು ನಿಮಗೆ ಯೋಜನೆ ಬೇಕು ಅಂತೇಳಿ? ಇದಕ್ಕೆ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಈಗ ನೀವು ಮಾಡೋದೇ ಆದರೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀರಲ್ಲ. ಇವತ್ತಲ್ಲಿಗೆ ಎಷ್ಟು ಕೋಟಿ ಮಾಡಬೇಕಾಗತ್ತೆ ಒಂದೊಂದು ಎಕರೆಗೆ ರೇಟ್ನ? ನಿಮ್ಮ 2 ಕೋಟಿ ಅವತ್ತು 25 ಲಕ್ಷ ಮಾಡಿದ್ರು 20 ವರ್ಷದಿಂದ. ನಾನೀಗ ಅದನ್ನು 2 ಕೋಟಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇವತ್ತು ಆ ಭಾಗದಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅನ್ನೋದು ಇವ್ರಿಗೇನು ಗೊತ್ತಿಲ್ವೇ? ಯಾವ ಕಾರಣಕ್ಕೆ ಇಷ್ಟು ಹಠ ಮಾಡಿ ಹೊರಟಿದ್ದೀನಿ ಬಿಡದಿ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ? ಯಾರನ್ನ ಇವತ್ತು ಅದರಲ್ಲಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಪೋರ್ಟ್ ಕೊಡಲಿಕ್ಕೆ ಹೊರಟಿದ್ದೀರಿ? ಇಲ್ಲ ನೀವೇ ಮಾಡಲಿಕ್ಕೆ ಹೊರಟಿದ್ದೀರೋ? ಮುಂದೆ ಭಾಳ ವಿಷಯಗಳಿದೆ. ನಾನು ಯಾವುದೇ ಅಸೂಯೆಗೆ ಈರ್ಷೆಯಿಂದ ನಾನು ಟೀಕೆ ಮಾಡಲ್ಲ. ಒಬ್ಬ ವಿರೋಧ ಪಕ್ಷದಲ್ಲಿ ಏನಿದ್ದೆ ನಾನೊಂದು ಪಕ್ಷದ ಅಧ್ಯಕ್ಷ ಏನಿದ್ದೇನೆ. ಈ ರಾಜ್ಯದಲ್ಲಿ ಅನ್ಯಾಯಗಳಾದಾಗ, ಸರ್ಕಾರ ತಪ್ಪು ದಾರಿಗೆ ಹೋದಾಗ, ಸರ್ಕಾರ ನಡೆಸ್ತಕ್ಕಂಥವ್ರು ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ಎತ್ತಿ ಹಿಡಿಯತಕ್ಕಂಥದ್ದು ನನ್ನ ಕೆಲಸ. ನೀವು ಕಾನೂನು ಬಾಹಿರವಾಗಿ ಲೂಟಿಗೆ ಆಸ್ಪದ ಕೊಡ್ತಕ್ಕಂಥದ್ದನ್ನು ನೋಡ್ಕೊಂಡು ನಾನು ಮೌನಕ್ಕೆ ಶರಣಾಗಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಈಗಿನ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಓಪನ್ ಹಾರ್ಟೆಡ್ಲಿ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ಅಸೂಯೆಯಿಂದ
ನಾನೇನೋ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ತೀರ್ಮಾನಕ್ಕೆ ಬರಬೇಡಿ. ಇವತ್ತು ಹಲವಾರು ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಇದೆ ನಿಜ. ಇವತ್ತು ಆಗಬೇಕಾಗಿರೋದು ಹಲವಾರು ಬೆಂಗಳೂರು ನಗರದಿಂದ 100-200 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಿದ್ದಾವಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಮನೆ ಬೀಗ ಹಾಕಿ ಇವತ್ತು ಯಾವುದೇ ಬೆಳೆ ಬೆಳೀಲಿಕ್ಕಾಗದೆ. ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದು ಕಲಬುರಗಿ ಭಾಗದಲ್ಲೋ, ರಾಯಚೂರು ಭಾಗದಲ್ಲೋ, ಬಳ್ಳಾರಿ ಭಾಗದಲ್ಲೋ, ಹಾಸನ ಭಾಗದಲ್ಲೋ, ಹೀಗೆ ಹೇಳೋದಾರೆ ಹಳೆ ಕರ್ನಾಟಕದಲ್ಲಿ ಹಲವಾರು ಕಡೆ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರಡು ಭೂಮಿಗಳು ಕೆಲವು ಕಡೆ ಇದೆ. ನಾನು ರೈತರು ಒಳ್ಳೆಯ ಫಲವತ್ತಾದ ಭೂಮಿ ಇಟ್ಕೊಂಡು ಆ ಭೂಮಿನಲ್ಲಿ ಬೆಳೆ ಬೆಳೆದು ನೆಮ್ಮದಿಯಿಂದ ಕುಟುಂಬಗಳು ಬದುಕ್ತಾ ಇರತಕ್ಕಂಥ ಜಾಗದಲ್ಲಿ ಮಾಡಬೇಕು ಅನ್ನೋದು ಹೇಳಲ್ಲ. ಎಲ್ಲಿ ಮಳೆ ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬರಡು ಭೂಮಿಗಳಿರ್ಬೋದು, ಇಲ್ಲ ಸರ್ಕಾರದ ಭೂಮಿಗಳಿರ್ಬೋದು, ಅಂಥ ಭಾಗದಲ್ಲಿ ಇವತ್ತು ರಾಜ್ಯದ ಹಲವಾರು ಪ್ರದೇಶದಲ್ಲಿ 2 ಟೈರ್ ಸಿಟಿ 3 ಟೈರ್ ಸಿಟಿ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ಇವತ್ತು ನಿಮ್ಮ ಈ ಯೋಜನೆಗಳನ್ನು ತನ್ನಿ. ರೈತರು ಬೆಂಬಲ ಕೊಡ್ತಾರೆ, ಈ ನಾಡಿನ ಜನತೆಯೂ ಬೆಂಬಲ ಕೊಡ್ತಾರೆ. ಬೆಂಗಳೂರು ಸುತ್ತಮುತ್ತವೇ ಇನ್ನೂ ಎಷ್ಟು ದಿನ ಗಿರಿಕೆ ಹೊಡಿತೀರಿ? ಇವತ್ತು ನೈಸ್ ರಸ್ತೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೇ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಉಜಿರಿಗೆ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದಿದ್ದನ್ನು ಇವತ್ತು ಲೂಟಿ ಹೊಡೆಯೋಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಹೊಸದಾಗೇನು ಸೃಷ್ಟಿ ಮಾಡಿದ್ರಿ. ನೀವು ಮಂತ್ರಿ ಇದ್ದಾಗ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಮಾಡಿಕೊಟ್ರಿ. ಅದೆಲ್ಲದರ ಹಿನ್ನೆಲೆ ಇವತ್ತು ಎಲ್ಲ ಸರ್ಕಾರದ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಅಧಿಕಾರಿಗಳು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಚಿತಾವಣೆ ನಡೆಸಿ ಇವತ್ತು ರೈತರು ಬೀದಿಗೆ ಹಾಕಿದ್ದೀರಿ. ಅಲ್ಲಿ ನೈಸ್ನಲ್ಲಿ ಇವತ್ತೇನು 2 ಕೋಟಿ ಹೇಳ್ತಾ ಇದ್ದೀರಿ, ಅವತ್ತು ಆ ರೈತರು ಕೊಟ್ಟಂಥ ಭೂಮಿನ ಏನು ವಶಪಡಿಸ್ಕೊಂಡ್ರಿ, 20 ವರ್ಷ ಆದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಆ ರೈತನಿಗೆ. ಆ ರೈತನ ಭೂಮಿ ತಗೊಂಡು ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಭೂಮಿ ಮಾರ್ಟ್ಗೇಜ್ ಮಾಡಿದ್ದೀರಿ, ರೈತರ ಭೂಮಿನ ಎಲ್ಲೆಲ್ಲಿ ಮಾರಾಟ ಮಾಡ್ಕೊಂಡಿದ್ದೀರಿ, ಇದರ ಸತ್ಯಾಂಶಗಳು ನಿಮ್ಮ ಮುಂದೆ ಇಲ್ವಾ? ಸರ್ಕಾರದ ಮುಂದೆ ಯಾತಕ್ಕೆ ಜಾನಮೌನಿಗೆ ಒಳಗಾಗಿದ್ದೀರಿ? ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಂತಿಮವಾಗಿ ಅದೇನು ಒಂದು 150-200 ಕೇಸ್ ಇದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಂಪ್ನಿ ಕೆಲಸ ಮಾಡೋದು ಬಿಟ್ಟು ದಿನ ಕೋರ್ಟ್ನಲ್ಲಿ ಸರ್ಕಾರನ ಎಳೆದು ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ನೀವೆಲ್ಲ ಸೇರೇ ನಡೆಸಿದ್ದೀರಿ. ಸರ್ಕಾರದ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ ನೀವ್ಯಾರೂ. ನಾಡಿನ ಜನತೆ ರೈತರು ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರ ಜೊತೆ ಸೇರಿ ಏನೇನು ಮಾಡಿದ್ರಿ? ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಈ ಯೋಜನೆ ಹೆಸರಿನಲ್ಲಿ ಏನು ಲೂಟಿ ಆಗಿದೆ, ಟೋಲ್ನ ಇವತ್ತು ನಿರ್ಮಾಣ ಮಾಡಾಗೇ ಇಲ್ಲ. ಅವನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಇಲ್ಲಿಗಲ್ಲಾಗಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟು ಟೋಲ್ನಲ್ಲಿ ಇಷ್ಟ ಬಂದಾಗೆ ಅವನು ವರ್ಷಕ್ಕೆ ರೇಟನ್ನು ರೈಸ್ ಮಾಡಿದ್ದಾನೆ. ಸರ್ಕಾರದ ಪರ್ಮಿಷನ್ ತಗೊಳ್ಳಿಲ್ಲ. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ ಆ ಟೋಲನ್ನು ಇಲ್ಲಿಗಲ್ಲಾಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ, ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ಲಾಗಿ. 111 ಕಿಲೋಮೀಟ್ರ್ ರಸ್ತೆಗೆ ಬರೀ 5 ಕಿಲೋಮೀಟ್ರ್ ರಸ್ತೆ ಮಾಡಿದ್ದಾನೆ.
ಅವ್ನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ, ಇದಕ್ಕೆಲ್ಲ ಪರ್ಮಿಷನ್ ಕೊಟ್ರಿ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ? ಕೋರ್ಟು ನ್ಯಾಯಾಲಯದ ತೀರ್ಪುಗಳು ಅಂತ ಹೇಳಿ ಯಾವ್ಯಾವ ರೀತಿ ಬಡ ಜನರ ಮೇಲೆ ನೀವು ಅವ್ರ ಜೀವನ ಹಾಳು ಮಾಡಿದ್ದೀರಿ ಕೋರ್ಟ್ ಹೆಸರಿನಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿ. ಇದನ್ನು ಯಾತಕ್ಕೆ ಬಿಟ್ಟಿದ್ದೀರಿ? ನಾನು ಈ ಹಿನ್ನೆಲೆಯಲ್ಲೇ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ, ಸರ್ಕಾರವು ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ. ಇವತ್ತು ಇಲ್ಲೀಗಲ್ ಆಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೊತಾ ಇರತಕ್ಕಂಥದ್ದೇನಿದೆ, ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಇವತ್ತು ನಾವಿರ್ತಕ್ಕಂಥದ್ದು ಅನ್ಯಾಯ ಆದಾಗ ನಾವು ಅದನ್ನು ಜನತೆ ಮುಂದೆ ತರಬೇಕಾದಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇನೆ. ನಾಡಿನ ಜನತೆಗೂ ನಾನು ಮನವಿ ಮಾಡ್ತೇನೆ, ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲಾಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ. ಸರಿ, ನಾಗೇಂದ್ರ ವಿಷಯದಲ್ಲಿ ಸರ್ಕಾರ ಅದರ ಸ್ಟ್ಯಾಂಡಿಂದ ಆಚೆ ಬರ್ತಾ ಇಲ್ಲ, ಈಗ ಕ್ಯಾಸ್ಟ್ ಕ್ಲೈಮನ್ನು ಮಾಡ್ತಾ ಇದೆ. ಯಾಕಂದರೆ ಏನು ಇಲ್ಲಿ ಕ್ಯಾಸ್ಟ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಅವರು ಈ ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು, ಹಿಂದೆ ನಾಡಿನ ಮಂತ್ರಿಯಾಗೇ ಒಂದು ಇಲಾಖೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು ಅವರಿಗೆ. ಆ ಜವಾಬ್ದಾರಿ ಕೊಟ್ಟಂಥದ್ರಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ. ಇದೆಲ್ಲವನ್ನು ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ ಇದೆ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರು ಈ ಮಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾತಕ್ಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಬಹುಶಃ ಕೆಲವರು ಹೇಳ್ತಕ್ಕಂಥ ಪ್ರಕಾರ, ನನಗೇನು ಆ ಮಾಹಿತಿನ ಅದರ ಬಗ್ಗೆ ನಾನು ಡೆಪ್ತ್ಗೆ ಹೋಗಿಲ್ಲ. ನನ್ನ ಗಮನ ಇರೋದು ಇವತ್ತು ರಾಜ್ಯದಲ್ಲಿ ಬರಗಾಲ, ರೈತರು ಬೆಳೆ ಹಾಕಿಲ್ಲ, ಹಲವಾರು ಭಾಗದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದೆಲ್ಲ ಡೈವರ್ಷನ್ ಆಗ್ತಾ ಇದೆ ನನ್ನ ಅಭಿಪ್ರಾಯ ಇದೆ. ಇವತ್ತು ಏನು ವಿಷಯಗಳ ಚರ್ಚೆ ಆಗಬೇಕಾಗಿತ್ತು, ಆ ಚರ್ಚೆಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಬರಬಾರ್ದು ಅಂತಲೇ ಏನಾದರೂ ಇದು ಹೀಗೆ ನಡ್ಕೊಂಡು ಹೋಗಲಿ ಅಂತ ಸರ್ಕಾರವು ತೀರ್ಮಾನ ಮಾಡ್ಕೊಂಡೆ ಮಂಡತನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಇಶ್ಯೂಗಳು ಮಾತಾಡೋದಿದೆ. ಬೆಳೆ ವಿಮೆ ಹೆಸರಿನಲ್ಲಿ ರೈತನಿಗೆ ಧೋಖಾ ಆಗ್ತಾ ಇದ್ದಾರೆ, ಮೋಸ ಆಗಿದೆ, ಬೆಳೆ ವಿಮೆ ಹಣ ಬಂದಿಲ್ಲ, ಈಗ ಹಲವಾರು ರೀತಿ ಸಮಸ್ಯೆಗಳಿದೆ. ಇವತ್ತು ರೈತರ ಆತ್ಮಹತ್ಯೆ ವಿಷಯಗಳು ಚರ್ಚೆ ಆಗಬೇಕು. ಇದು ಯಾವುದೂ ಚರ್ಚೆ ಇಲ್ಲ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಗಮನವೂ ಇಲ್ಲ. ಈ 3 ತಿಂಗಳಾಯ್ತು ಏನೋ ಗೊತ್ತಿಲ್ಲ. ಈಗ ಈ ರಾಜ್ಯದ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಬಂದು ಯಾವತ್ತಾದರೂ ಒಂದು ದಿನ ಈ ನಾಡಿನ ರೈತರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದು ಏನಾದರೂ 3 ತಿಂಗಳಾಗಿ ಮಾಧ್ಯಮದ ಸ್ನೇಹಿತರನ್ನು ಭೇಟಿ ಮಾಡಿದಾಗ ಎಲ್ಲಾದರೂ ನೀವು ಕೇಳಿದ್ದೀರಾ? ಇಲ್ಲ. ಈ ರಾಜ್ಯದಲ್ಲಿ ಈಗಿನ ಈ ಒಂದು ಸಮಸ್ಯೆ ಬಗ್ಗೆ ನಾವು ಏನು ಮಾಡ್ತೀವಿ, ರೈತರಿಗೆ ಏನು ಆತ್ಮಸ್ಥೈರ್ಯ ತುಂಬಬೇಕು ತುಂಬಿದ್ದಾರೆ. ಬೆಂಗಳೂರು ಸುತ್ತಮುತ್ತಲೇ ಗಿರಿಕೆ ಹೊಡಿತಾವೆ. ಏಕೆಂದರೆ ಅವರ ಜ್ಞಾನ ಇರೋದಿಲ್ಲ,
ಈ ಒಂದು ಫಲವತ್ತಾದಂಥ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು, ಇದೇ ಅವರಲ್ಲಿರ್ತಕ್ಕಂಥ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಅಂಶಗಳು ಈಗಿನ 3 ತಿಂಗಳು ಅವರು ಆಡಳಿತ ನೋಡಿದ್ದಾರೆ. ಕಾಂಗ್ರೆಸ್ ಸಚಿವರು ಶಾಸಕರುಗಳೇ ಪ್ರತಿಭಟನೆ ಮಾಡಿದ್ದಾರೆ, ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಯಾತಕ್ಕೆ ನಡೀತಾ ಇಲ್ಲ ಸದನ? ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರ್ತಕ್ಕಂಥ ಒಂದು ಘಟನೆಗಳೇನು ನಡೆದಿದೆ ಅವರು ಮಂತ್ರಿ ಇದ್ದಾಗ, ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆಯ ದಾರಿಯನ್ನು ತಪ್ಪಿಸಿದೆ. ಈಗಾಗಲೇ ಬಹುಶಃ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ದೆ. ಆ ವಿಷಯವನ್ನು ಬರೆದಿಟ್ಟು ಹೀಗಾಗಿದೆ, ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರೆ. ಇವತ್ತವರೆಗೆ ಅದು 5,000 ಕೋಟಿ ಸದ್ದೇ ಇಲ್ಲ. ಏನೋ ಅಕೌಂಟ್ ಮಿಸ್ಟೇಕು ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನು ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡಲಿಕ್ಕೆ ಹೊರಟಿದ್ದಾರೆ, ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ ಅದೆಲ್ಲವನ್ನು ಎಲ್ಲಾದರೂ ಎಕ್ಸ್ಪೋಸ್ ಮಾಡಿದ್ರೇನು ಅಂತ ಹೇಳಿ ಹೆದರಿಕೆಯಿಂದ ಬಹುಶಃ ವ್ಯಕ್ತಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ. ಅದ್ರ ಮುಖಾಂತರ ಸದನ ನಡೀತಾ ಇಲ್ಲ. ಬಿಡ್ದಿ ವಿಚಾರದಲ್ಲಿ 70 ಎಕರೆಗೆ 900 ಕೋಟಿ ಕಟ್ಟಬೇಕು ಅಂತೇಳಿ ಗಾಲ್ಫ್ ಕ್ಲಬ್ಗೆ ಹೇಳಿದೆ ಸರ್. ಗಾಲ್ಫ್ ಕ್ಲಬ್ ಏನು ರಚನೆ ಆಗಿತ್ತು, ಮಾಡಿದ್ರು, ಅವರು ನಿರ್ಮಾಣ ಮಾಡಿದರು. ಅವರು ಆ ಭೂಮಿಯನ್ನು ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದ್ದಾರೆ. ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ನನ್ನ ಹತ್ರ ಇಟ್ಕೊಂಡಿಲ್ಲ ಇತ್ತು. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟಿಗೆ ಖರೀದಿ ಮಾಡಿದರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ ಆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನು ಹಿಂದೆ ಇದ್ದಂಥ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನವೋ 4 ಜನವೋ ಡಿ ಸಿಗಳು. ಆಗಲೂ ಏನೇನಾಗಿದೆ, ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದ್ರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳು ಹಾಕಿದ್ರು, ಅದನ್ನು ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು, ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನೂ ಮತ್ತೆ ಸ್ಟೇರಿಕೆ ಮಾಡ್ದ, ಮತ್ತು ಇನ್ನೊಬ್ಬ ಬಂದ ಹಿಂದೆ ಸ್ಟೇರಿಕೆ ಮಾಡ್ದ, ಕೊನೆಗೆ ಸ್ಕ್ವೇರ್ ಮೀಟ್ರಲ್ಲಿ ಲೆಕ್ಕ ಹಾಕೋರು. ನಿಮ್ಮ ಸ್ಕ್ವೇರ್ ಫೀಟಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ ಆ 70 ಎಕರೆಗೆ. ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆ ಭೂಮಿಗೆ ಇದನ್ನು ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತೆ ರೈತರಿಗೆ. ಏನು 2 ಕೋಟಿ ಏನು ಭಾಳ ಅವರ ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಇದು ಧರ್ಮಕ್ಕೆ ಕೊಡ್ತಾರ 2 ಕೋಟಿನ? ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ಎಲ್ಲಿ ಬಂದಿದ್ದಾರೆ ಬ್ರದರ್? ಎಷ್ಟು ಈಗಾಗಲೇ 1 ವರ್ಷ ಆಯ್ತಾ ಬಂತಲ್ಲ. ಪ್ರಿಲಿಮಿನರಿ ನೋಟಿಫಿಕೇಷನ್ 2025 ಮಾಡಿದ್ರು. ಈಗ ಒಂದೊಂದು ಊರಿಂದ ಮೊದಲು 3 ಹಳ್ಳಿದು ಮಾಡಿದ್ರು ಫೈನಲ್ ನೋಟಿಫಿಕೇಷನ್ನು. ಎಷ್ಟು ಜನ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಜನ ದುಡ್ಡು ತಗೊಂಡವ್ರೆ, ಅದು ನಿಮ್ಮ ದಬ್ಬಾಳಿಕೆ, ನಿಮ್ಮ ಇರ್ತಕ್ಕಂಥ ಪುಡಾರಿಗಳನ್ನ ಇಟ್ಕೊಂಡು ಪದರಿಸಿ ಗ್ರ್ಯಾಂಟ್ ಲ್ಯಾಂಡೆಲ್ಲ ವಜಾ ಮಾಡ್ತೀವಿ, ಕಿತ್ಕೋತೀವಿ, ಇದೆಲ್ಲ ಹೇಳಿ ಎದುರಿಸಿ ಎಷ್ಟು ಜನದ ಕೈಲಿ ತಗೊಂಡಿದ್ದೀರಿ ಈಗ ಭೂಮಿನ? ಎಲ್ಲ ಜನಗಳ ಮುಂದಿಡಿ. ಎಲ್ಲಿ ಒಪ್ಕೊಂಡವ್ರು ಜನ?
100% ನಡೀತಾ ಇದೆ. ಈಗಾಗಲೇ ರೈತರುಗಳೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡವ್ರೆ, ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ, ಇದು ಇಲ್ಲಿಗಲ್, ಇದು ಸ್ಟಾಪ್ ಮಾಡಿ ಅಂತ ಅರ್ಜಿ ಹಾಕೊಂಡವ್ರೆ. ಸರ್ ಸೆಂಟ್ರಲ್ ಕ್ಯಾಬಿನೆಟ್ ರಿಷಫಲ್ ಚರ್ಚೆ ಏನಾದ್ರು ಇದೆಯಾ ಸರ್? ಅದು ಪ್ರಧಾನಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ನಮ್ಮ ಮುಂದೆ ಅದೇನು ಚರ್ಚೆ ಆಗಿಲ್ಲ, ಅವ್ರ ತೀರ್ಮಾನ ಅದು. ಕಸ್ತೂರಿ ರಂಗನ್ ವರದಿ ಅದೀಗ ಸರ್ಕಾರ ಹೇಳಿದೆಯಲ್ಲ, ನಾವು ವಿರೋಧ ಮಾಡ್ತೀವಿ ಅಂತೇಳಿ ಮೊನ್ನೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳು ನಾವು ಅದಕ್ಕೆ ಒಪ್ಪಿಗೆ ಕೊಡಲ್ಲ, ವಿರೋಧ ಮಾಡ್ತೀವಿ ಅಂತೇಳಿ ಅಸೆಂಬ್ಲಿಲೇ ಹೇಳಿದ್ದಾರೆ. ನಮ್ಮದು ಅದಕ್ಕೆ ಧ್ವನಿ ಇದೆ. ಯಾವುದೇ ಕಾರಣಕ್ಕೂ ಆದ್ರೆ ಈ ಭಾಗದ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ವಿಷಯದಲ್ಲಿ ಬೇಡ ಅಂತಕ್ಕಂಥ ಈಗಾಗಲೇ ನಾವು ಅರಣ್ಯ ಸಚಿವರು, ಕೇಂದ್ರ ಸಚಿವರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಸರ್ ಒಂದೇ ಮಾತ್ರ ಇದೇ ವಿಚಾರ ಸಂಬಂಧಪಟ್ಟ ಎಲ್ಲ ಬೇಡ ಬನ್ನಿ ಅದೀಗ ಅಲ್ಲಿ ದೇವಸ್ಥಾನ ಪಾಪ ಕಾಯ್ತವ್ರು. ಥ್ಯಾಂಕ್ ಯು ಬ್ರದರ್. ಹಂಗೆ ಬನ್ನಿ ಸರ್.